ಜಾನ್ವರಿ ಬರ್ತಿದ್ದ ಹಾಗೆ ನಮ್ಗೆ ನೆನಪಾಗೋದು ಅವರೆಕಾಳು. ನಾನಿವತ್ತು ಅವರೆ ಬೆಳೆ ಮೇಳಕ್ಕೆ ಹೋಗಿದ್ದೆ. ಅಲ್ಲಿ ಏನೇನು ತಿಂದೆ, ಅದು ಹೇಗಿತ್ತು ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು 25 ವರ್ಷದಿಂದ ಅವರೆಕಾಳು ಸೀಸನ್ನಲ್ಲಿ ಅವರೆ ಬೆಳೆ ಮೇಳನ ಆರ್ಗನೈಸ್ ಮಾಡ್ತಾರೆ. ಇಲ್ಲಿ ಪ್ರತಿಯೊಂದು ಡಿಶ್ನು ಅವರೆಕಾಳಲ್ಲೇ ಮಾಡಿರ್ತಾರೆ. ಈ ಮೇಳನ ಎಲ್ಲಿ ಆರ್ಗನೈಸ್ ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್, ಬಸವನಗುಡಿ, ಬ್ಯಾಂಗ್ಳೂರ್. ಪ್ರತಿ ವರ್ಷನೂ ಇದೇ ಜಾಗದಲ್ಲಿ ಅವರೇ ಬೆಳೆ ಮೇಳನ ಆರ್ಗನೈಸ್ ಮಾಡ್ತಾರೆ. ಈ ಸತಿ 26th ಅವರೇ ಬೆಳೆ ಮೇಳಕ್ಕೆ ಹೋಗೋಣವಾ? ನಾವು ಪ್ರೈವೇಟ್ ವೆಹಿಕಲ್ಸ್ ಅಲ್ಲಿ ಹೋಗೋದ್ಕಿಂತ ಆರಾಮಾಗಿ ಮೆಟ್ರೋದಲ್ಲಿ ಹೋಗ್ಬೋದು. ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಈ ಮೇಳ ಆರ್ಗನೈಸ್ ಆಗಿರೋದು. ಇದೇ ಎಂಟ್ರೆನ್ಸ್. ನೀವು ನೋಡ್ತಿರೋ ಹಾಗೆ ತುಂಬಾ ಸ್ಟಾಲ್ಸ್ಗಳಿದಾವೆ. ಈ ಮೇಳಕ್ಕೆ ಹೋಗೋದಂದ್ರೆ ಏನೋ ಒಂಥರ ಎಕ್ಸೈಟ್ಮೆಂಟ್. ನೀವು ಇಲ್ಲಿ ನೋಡ್ತಿರ್ಬೋದು, ಲೈವ್ ಕಾಮಿಕ್ ಪೇಂಟಿಂಗ್ಸ್ ಆಗಿರುತ್ತೆ. ನೋಡೋಕ್ಕಂತೂ ಅಮೇಝಿಂಗ್ ಆಗಿದೆ. ವೆರಿ ಬ್ರಿಲಿಯಂಟ್ ಪೇಂಟಿಂಗ್ ಅಂತಾನೆ ಹೇಳ್ಬೋದು. ಇಲ್ಲಿ ಬಂದ್ರೆ ಮಕ್ಳಿಗೋಸ್ಕರ ಅಂತಾನೆ ಹ್ಯಾಂಡ್ ಪೇಂಟಿಂಗ್ಸ್, ಟ್ಯಾಟೂಸ್ಗಳು, ಫೇಸ್ ಪೇಂಟಿಂಗ್ಸ್ ಪ್ರತಿಯೊಂದು ಇರುತ್ತೆ. ನಾವು ಫಸ್ಟ್ ಹೋಗಿದ್ದೆ ಈ ಸ್ಟಾಲ್ಗೆ. ಇಲ್ಲಿ ನೋಡಿದ್ರ, ಇದು ಜಾಮೂನು. ಇದು ರೆಗ್ಯುಲರ್ ಜಾಮೂನ್ ಅಲ್ಲ, ಅವರೆಕಾಳು ಜಾಮೂನು. ನಾನಂತೂ ಏನಪ್ಪಾ ಇದು ಅವರೆಕಾಳು ಜಾಮೂನ್, ನಿಜವಾಗ್ಲೂ ಇದ್ರೊಳಗೆ ಅವರೆಕಾಳು ಇರುತ್ತಾ ಅಂತ ಅನ್ಕೊಂಡಿದ್ದೆ. ತಿಂದು ನೋಡಿದ್ಮೇಲೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನಾವು ನೆಕ್ಸ್ಟ್ ಟೇಸ್ಟ್ ಮಾಡಿದ್ದೆ ಅವರೆಕಾಳು ಪಕೋಡ ಕೂಡ ತುಂಬ ಸ್ಪೈಸಿ ಆಗಿತ್ತು ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಆಯಿಲಿಂಗ್ ಅಂತ ಏನು ಅನಿಸ್ತಿರ್ಲಿಲ್ಲ, ಆರಾಮಾಗಿ ತಿನ್ಬೋದು. ಟೇಸ್ಟಲ್ಲೇ ಆಗಲಿ ಅಥವಾ ಕ್ವಾಂಟಿಟಿಯಲ್ಲೇ ಆಗಲಿ ಕಾಂಪ್ರಮೈಸ್ ಮಾತೇ ಇಲ್ಲ. ಯಾಕಂದರೆ ಈ ಸ್ಟಾಲ್ಸ್ನ ಆರ್ಗನೈಸ್ ಮಾಡಿರೋರು ವಾಸವಿ ಕಾಂಡಿಮೆಂಟ್ಸ್ ಅವರು. ಈ ಮೇಳದಲ್ಲಿ ಫುಡ್ ಸ್ಟಾಲ್ಸ್ ಮಾತ್ರ ಇರಲಿಲ್ಲ, ಶಾಪಿಂಗಿಗೆ ಕೂಡ ತುಂಬ ಸ್ಟಾಲ್ಸ್ಗಳನ್ನ ಹಾಕಿದ್ರು. ಆಕ್ಸೆಸರೀಸ್ ಆಗ್ಬೋದು, ಕ್ಲಾತ್ಸ್ ಆಗಿರ್ಬೋದು, ಎಲ್ಲ ವೈಡ್ ರೇಂಜ್ ಕಲೆಕ್ಷನ್ಸ್ ಆಗಿತ್ತು. ಹಾಗೆ ತುಂಬಾ ಅಫೋರ್ಡಬಲ್ ಆಗಿತ್ತು. ನಾನು ಕೂಡ ಒಂದು 2 ಆಕ್ಸೆಸರೀಸ್ನ ಪರ್ಚೇಸ್ ಮಾಡಿದೆ. ಅಫೋರ್ಡಬಲ್ ಅಂತಾನೆ ಅನಿಸ್ತು. ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬಾನೇ ಕ್ರೌಡ್ ಇತ್ತು. ನೀವು ಯಾವ ಸ್ಟಾಲ್ ಹತ್ರ ಹೋದ್ರೂ ಹೆವಿ ರಶ್ ಅಂತಾನೆ ಹೇಳ್ಬೋದು. ಶಾಪಿಂಗ್ ಮಾಡಿ ಸುಸ್ತಾಗಿಲ್ಲ, ರಶಲ್ಲಿ ನಿಂತು ನಿಂತು ಸುಸ್ತಾಗಿ ಒಂದು ಜ್ಯೂಸ್ ಕೊಡಿದ್ವಿ. ಅದಾದ ನಂತರ ನಾವು ಬಂದಿದ್ದೆ ಫುಡ್ ಕೋರ್ಟಿಗೆ. ಇದು ಮಸಾಲೆ ಪಾಪಡ್ ಅಂತೆ, ಅಲ್ಲ ಅವರೆಕಾಳು ಮಸಾಲೆ ಪಾಪಡ್. ತಿನ್ನಕ್ಕಂತೂ ಸಖತ್ತಾಗಿತ್ತು. ಸ್ಪೈಸಿ ಇಷ್ಟಪಡೋರ್ಗಂತೂ ಸಖತ್ ಇಷ್ಟ ಆಗುತ್ತೆ. ಇವತ್ತು ಡಯೆಟ್ಗೆ ಹಾಗೆ ಜಿಮ್ಗೆ ಬ್ರೇಕ್ ಹಾಕಿ ಒಳ್ಳೆ ಫುಡ್ಗಳನ್ನ ಟೇಸ್ಟ್ ಮಾಡಬೇಕು ಅಂತ ಹೋಗಿದ್ದು. ಸೊ ಆಯಿಲ್ಗಾಗಲಿ ಕ್ಯಾಲರೀಸ್ಗಾಗಲಿ ಯಾವುದೇ ಥರ ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ವೆರೈಟಿ ಫುಡ್ಗಳನ್ನ ಟೇಸ್ಟ್ ಮಾಡಬೇಕಂತ ಹೋಗಿದ್ದು. ಆದರೆ ಪಾನಿಪುರಿ ನೋಡಿ ಬೇರೆ ಏನು ಬೇಡ, ಪಾನಿಪುರಿ ಸಿಕ್ಕರೆ ಸಾಕು ಅಂತ ಅಲ್ಲಿ 2 ಪ್ಲೇಟ್ ಪಾನಿಪುರಿ ತಿಂದೆ. ನನಗಂತೂ ಈ ಪಾನಿಪುರಿ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಇಡ್ಲಿಯ ಅವರೆಕಾಳು ಸಾಂಬಾರ್ಗಂತೂ ಎಷ್ಟು ಕ್ಯೂ ಇತ್ತು ಗೊತ್ತಾ, ಸಖತ್ ಕ್ಯೂ ಇತ್ತು. ಆ್ಯಂಡ್ ಅಲ್ಲಿರೋರು ಹೇಳ್ತಿದ್ರು ಇಡ್ಲಿ ಅಂತೂ ಸಖತ್ ಸಾಫ್ಟ್ ಇದೆ, ಸಾಂಬಾರಂತೂ ಎಕ್ಸಲೆಂಟ್ ಆಗಿದೆ ಅಂತ. ಇಲ್ಲಿಂದ ಸ್ವೀಟ್ ಕೌಂಟರ್ ಸ್ಟಾರ್ಟ್ ಆಗುತ್ತೆ. ನಾನು ಇಲ್ಲಿ ಜಿಲೇಬಿನ ಟೇಸ್ಟ್ ಮಾಡಿದೆ, ಅವರೆಕಾಳು ಜಿಲೇಬಿ. ಒಂಥರ ಡಿಫ್ರೆಂಟ್ ಆಗಿತ್ತು, ಫಸ್ಟ್ ಟೈಮ್ ತಿಂದಿದ್ದು ನಾನು. ನೀವು ನೋಡ್ತಿರೋ ಈ ಸ್ವೀಟ್ಸ್ ಎಲ್ಲನೂ ಕೂಡ ಅವರೆಕಾಳಲ್ಲೇ ಮಾಡಿರೋದು. ಅವರೇ ಬೇಳೆ ಕುಕ್ಕೀಸ್ ಕೇಳಿದ್ದೀರಾ? ಅವರೇ ಬೇಳೆ ಕಪ್ ಕೇಕು ಇಲ್ಲಿ 2 ಸಿಕ್ತು. ಕುಕ್ಕೀಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನಾವು ಮನೆಗೂ ಕೂಡ ತಗೊಂಡು ಬಂದ್ವಿ. ಇನ್ನು ಅವರೇ ಬೇಳೆ ಅಕ್ಕಿ ರೊಟ್ಟಿ, ಅವರೇ ಬೇಳೆ ರಾಗಿ ರೊಟ್ಟಿ, ತವಾ ಪಲಾವು, ಪಾವ್ ಬಜ್ಜಿ, ಬೋಂಡಾ, ವಡೆ, ಏನೇನು ವೆರೈಟೀಸ್ ಇತ್ತು ಗೊತ್ತಾ? ಫುಡ್ ಲವರ್ಸ್ಗಂತೂ ಸಖತ್ ಜಾಗ ಅಂತಾನೆ ಹೇಳ್ಬೋದು. ಎಷ್ಟು ವೆರೈಟೀಸ್ ಇತ್ತು ಆ್ಯಂಡ್ ಎಲ್ಲ ವೆರೈಟೀಸೂ ಆ ರೇಂಜಿಗೆ ಚೆನ್ನಾಗಿತ್ತು. ಯಾರು ಬಿಡ್ತಾರೆ ಹೇಳಿ? ಆ್ಯಂಡ್ ತುಂಬ ಅಫೋರ್ಡಬಲ್. ಎಲ್ಲ ಪ್ರೈಸಸ್ಸು ಸ್ಟಾರ್ಟ್ ಆಗೋದು 30 ರುಪೀಸಿಂದ 100 ರುಪೀಸ್ ಒಳಗಡೆ. ಚಾಟ್ಸಲ್ಲಿ ಎಷ್ಟು ವೆರೈಟೀಸ್ ಇತ್ತು ಗೊತ್ತಾ? ಗೋಬಿಗಂತೂ ಜನ ಹೆಂಗಿದ್ರು ಅಂದರೆ 2 ಅವರ್ಸ್ ಆದರೂ ಆ ಲೈನ್ ಕ್ಯೂ ಖಾಲಿ ಆಗಲ್ವೇನೋ ಅನ್ನೋ ಥರ ಇತ್ತು. ಅದು ಏನು ಸ್ಪೆಷಲ್ ಅಂದರೆ ಅವರೆಕಾಳು ಗೋಬಿ ಸ್ಮೆಲ್ ಮಾತ್ರ ಏನೋ ಡಿಫ್ರೆಂಟಾಗಿ ಬರ್ತಿತ್ತು. ಬಟ್ ನಮಗೆ ಟೇಸ್ಟ್ ಮಾಡೋಕ್ಕಾಗಿಲ್ಲ. 2 ಅವರ್ ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಬದಲು ಬೇರೆ ಸ್ಟಾಲ್ಸ್ಗೆ ಹೋಗೋಣ ಅಂತ ಹೋದ್ವಿ. ಅವರೇ ಬೇಳೆ ಸ್ವೀಟ್ಸ್ ನೋಡಿದ್ವಿ, ಅವರೇ ಬೇಳೆ ಫುಡ್ ನೋಡಿದ್ವಿ. ಇವಾಗ ನೋಡಿದ್ರೆ ಅವರೇ ಬೇಳೆ ಚಾಕ್ಲೇಟ್ ಕೂಡ ಇತ್ತು. ನಾವು ಟೇಸ್ಟ್ ಮಾಡಿಲ್ಲ, ಸುಮ್ಮನೆ ನೋಡಿದ್ವಿ ಅಷ್ಟೇ ದೂರದಿಂದ. ದೊಡ್ಡವ್ರಿಗೆ ಒಳ್ಳೆ ಫುಡ್ನ ಟೇಸ್ಟ್ ಮಾಡೋಕ್ಕೆ ಒಂದು ಜಾಗ ಅಂದ್ಕೊಂಡ್ರೆ ಮಕ್ಳಿಗಂತೂ ಎಂಜಾಯ್ ಮಾಡೋಕ್ಕೆ ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ನೀವು ಈ ಮೇಳ ಎಂಟ್ರಿ ಆಗೋಕ್ಕೆ ಯಾವುದೇ ಥರ ಎಂಟ್ರಿ ಟಿಕೆಟ್ಸ್ ಇಲ್ಲ, ನಿಮಗೆ ಫ್ರೀನೇ ಇರುತ್ತೆ. ನಾನು ಇಷ್ಟೊತ್ತವರೆಗೂ ನಿಮಗೆ ಚಾಟ್ಸ್ ಬಗ್ಗೆ ಹಾಗೆ ಸೌತ್ ಇಂಡಿಯನ್ ಫುಡ್ಸ್ ಬಗ್ಗೆ ಹೇಳ್ತಿದ್ದೆ. ಇಲ್ಲಿ ಮೋಮೋಸ್, ಪಾಸ್ತಾ, ಮ್ಯಾಗಿ ಪ್ರತಿಯೊಂದು ಇದೆ. ಅದು ಕೂಡ ಅವರೇ ಬೇಳೆ ರೆಸಿಪಿಯಲ್ಲೇನೆ. ಬನ್ನಿ ತೋರಿಸ್ತೀನಿ. ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರೋದ್ರಿಂದ ಹತ್ರ ಹೋಗೋಕ್ಕಾಗ್ತಿಲ್ಲ, ದೂರದಲ್ಲೇ ತೋರಿಸ್ತಿದ್ದೀನಿ ಏನೆಲ್ಲ ಫುಡ್ಗಳು ಅವೈಲೇಬಲ್ ಇದೆ ಅಂತ ನೀವು ನೋಡ್ಕೋಬೋದು. ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿರೋರು ಹೇಳ್ತಾ ಇದ್ರು ಪಾಸ್ತಾ ಮಾತ್ರ ಸಖತ್ತಾಗಿದೆ ಅಂತೆ. ಚೀಸ್ ಅವರೇ ಬೇಳೆ ಪಾಸ್ತಾ. ನೆಕ್ಸ್ಟ್ ಟೈಮ್ ನೀವು ಜಾನ್ವರಿ ಟೈಮಲ್ಲಿ ಆರ್ಗನೈಸ್ ಆಗೋ ಈ ಅವರೇ ಬೇಳೆ ಮೇಳನ ಮಿಸ್ ಮಾಡ್ಕೊಳ್ದೆ ವಿಸಿಟ್ ಮಾಡಿ.